ನಮಸ್ಕಾರ, ನಾನು ಜೂನಿಯರ್ ಅಪ್ಪು. ನಾನು ನಮ್ಮ ಸಕಲೇಶ್ಪುರದ ಕೃಷ್ಣೇಗೌಡರಾದಂಥ ಸಮಾಜ ಸೇವಕರು, ಕಲಾವಿದರು, ಕಲಾ ಪ್ರೋತ್ಸಾಹಕರಾದಂಥ ನಮ್ಮ ಕೃಷ್ಣೇಗೌಡರ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಹೋಗಿದೆ. ಅಂದು ನಮ್ಮ ಕೃಷ್ಣೇಗೌಡರು ಬೆಂಗಳೂರಲ್ಲಿ ಕಾರ್ಯಕ್ರಮಕ್ಕೆ ನನ್ನ ಕರೆಸಿದರು. ಏನಪ್ಪ ಅಂದರೆ ಈ ಕಾರ್ಯಕ್ರಮ ನನಗೊಂದು ಸನ್ಮಾನ ಮಾಡ್ತಾರೆ ನೋಡಿ. ಇದು ನನಗೆ ನನ್ನ ಜೀವನದಲ್ಲಿ ಸಿಕ್ಕಂಥ ವಿಶೇಷವಾದ ಸನ್ಮಾನ. ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ತುಂಬ ಖುಷಿಯಾಗುತ್ತೆ. ಇಲ್ಲಿಂದ ನನ್ನನ್ನು ಗುರುತಿಸಿ ಅವರ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಕರೆದು ಸನ್ಮಾನ ಮಾಡಿ ಪ್ರೋತ್ಸಾಹಿಸಿದಂಥ ಕ್ಷಣನ ಮರೆಯೋಕ್ಕಾಗಲ್ಲ. ಜೊತೆಗೆ ಅವ್ರ ಮನೆ ಕೂಡ ಕರ್ಕೊಂಡು ಹೋಗ್ತಾರೆ. ಪ್ರೀತಿ ಅಭಿಮಾನ ನೀಡಿದಂಥ ಕ್ಷಣ ಇದಲ್ಲ, ಅದನ್ನು ಅವ್ರ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ತುಂಬ ಖುಷಿ ಕೊಟ್ಟಂಥ ಕ್ಷಣ. ನಂತರ ಈ ಕಾರ್ಯಕ್ರಮದಲ್ಲಿ ಎಲ್ಲರ ಜೊತೆ ಒಂದು ಸೆಲ್ಫಿ ತಗೊಂಡಿದ್ದು ಕೂಡ ತುಂಬ ಖುಷಿ ಕೊಡುತ್ತೆ. ನಂತರ ಇವ್ರ ಕಾರ್ಯಕ್ರಮದಲ್ಲಿ ನಾನು ಹಲವಾರು ಕಲಾವಿದರೊಂದಿಗೆ ನಾನು ಕೂಡ ಒಂದು ನನ್ನ ಅಭಿನಯ ಮಾಡಿ ತೋರಿಸ್ತೀನಿ. ಹಲವಾರು ಕಲಾವಿದರು ಕೂಡ ಬಂದಿರ್ತಾರೆ. ನಂತರ ಈ ಕಾರ್ಯಕ್ರಮದಲ್ಲಿ ನಾನು ಕಾಮಿಡಿ ಕಿಲಾಡಿ ಅಪ್ಪಣ್ಣ ಇರ್ಬೋದು, ಮಿಂಚು ಇರ್ಬೋದು, ಯುವರಾಜ್ ಇರ್ಬೋದು, ಅವರು ಕೂಡ ಅವರ ಅಭಿನಯದೊಂದಿಗೆ ರಂಜಿಸ್ತಾರೆ. ನಾನು ಕೂಡ ಅಪ್ಪು ಸರ್ ಡೈಲಾಗು ಡ್ಯಾನ್ಸ್ಗಳನ್ನ ಹೇಳಿ ಅಲ್ಲಿ ನೆರೆದಿರುವಂಥ ಎಲ್ಲ ಜನರ ಒಂದು ಪ್ರೀತಿ ಗೆಲ್ಲಕ್ಕೆ ಎಷ್ಟಾದೇನು ಅಷ್ಟು ಮಾಡ್ತೀನಿ. ಎಲ್ಲರ ಪ್ರೀತಿನೂ ಕೂಡ ಗೆಲ್ತೀನಿ. ನನಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಮ್ಮ ಕೃಷ್ಣೇಗೌಡರ ಮಿಸ್ಸಸ್ ಇರ್ಬೋದು, ಅವ್ರ ಕುಟುಂಬದವ್ರಿರ್ಬೋದು, ತುಂಬ ಪ್ರೀತಿಯಿಂದ ನನ್ನ ಕಲೆನ ಮೆಚ್ಚಿಕೊಂಡು ಪ್ರೋತ್ಸಾಹಿಸ್ತಾರೆ. ಅಷ್ಟೇ ಖುಷಿ ಕೊಡುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ಖುಷಿಯಾದಂಥ ಕ್ಷಣ. ಹಾಗಾಗಿ ಈ ಒಂದು ವಿಷಯದಲ್ಲಿ ನಾನು ಕೃಷ್ಣೇಗೌಡರನ್ನ ತುಂಬ ನೆನಪು ಮಾಡ್ಕೋಬೇಕಂತ ಒಂದು ವಿಡಿಯೋ ಮಾಡಿ ಮಾತಾಡಬೇಕಂತ ತುಂಬ ಖುಷಿಯಿಂದ ಹೇಳ್ತಿದ್ದೀನಿ. ತುಂಬ ಸಂತೋಷ ಆಯಿತು. ಕೃಷ್ಣೇಗೌಡರಿಗೆ ದೇವರು ಚೆನ್ನಾಗಿಟ್ಟಿರಲಿ, ಆರೋಗ್ಯವಾಗಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ತುಂಬ ಸಂತೋಷ. ಸಾರ್, ನಿಮ್ಮ ಪ್ರೀತಿ ಅಭಿಮಾನಿಗೆ ಸದಾ ಚಿರನುಡಿಯಾಗಿರುವ ಜೂನಿಯರ್ ಪುನೀತ್ ರಾಜ್ಕುಮಾರ್, ಸಕಲೇಶ್ಪುರ. ಒಳ್ಳೆಯದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು.